ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವಿದ್ಯಾ. ನೋಡಿ, ಇವತ್ತು ನಾನು ಸಬ್ಬಕ್ಸಿಗೆ ಸೊಪ್ಪಿಂದ ತಾಲಿಪಟ್ಟು ಮಾಡ್ತಾಯಿದ್ದೀನಿ, ಗೋಧಿ ಹಿಟ್ಟು ಬಳಸಿಬಿಟ್ಟು. ಅದಕ್ಕೆ ನಾನು ಸಬ್ಬಕ್ಸಿಗೆ ಸೊಪ್ಪನ್ನು ಒಂದು ಕಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಟೊಮೊಟೊ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ನಿಮಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ತಾಲಿಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೀವು ಹಾಗೆ ಫಸ್ಟಿಗೆ ನಮಗೆ ಸಬ್ಸ್ಕ್ರೈಬ್ ಆಗಬೇಡಿ ದಯವಿಟ್ಟು, ಮತ್ತು ವಿಡಿಯೋ ನೋಡಿಬಿಟ್ಟು ಹಾಗೆ, ಓಕೆನಾ? ಬನ್ನಿ ಈಗ ನಾನು ಮಾಡೋದನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಒಂದು ಲೋಟ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಒಂದು ಬೇಸನ್ನಲ್ಲಿ ಒಂದು ಲೋಟ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಹೆಚ್ಚಿರುವಂಥ ಎಲ್ಲದನ್ನು ಇದರೊಳಗೆ ಹಾಕ್ಕೊತೀನಿ. ಸಬ್ಬಕ್ಸಿ ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು. ನೋಡಿ, ಇದಕ್ಕೆ ಖಾರ ಎಷ್ಟು ಬೇಕು ಹಾಕ್ಕೊಳ್ಳಿ, ಯಾಕಂದರೆ ಚಟ್ನಿ ಇರುತ್ತೆ ಸೈಡಲ್ಲಿ ನೆನೆಸ್ಕೊಳ್ಳೋದಕ್ಕೆ. ಅದಕ್ಕೆ ಮತ್ತು ಸ್ವಲ್ಪ ಜೀರಿಗೆ, ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪೆಲ್ಲ ಹಾಕಿದ್ದೀನಲ್ವ, ಉಪ್ಪು ಎಲ್ಲ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಫಸ್ಟ್ ಹಾಕೋಕ್ಕೆ ಹೋಗಬೇಡಿ. ನೋಡೋಣ, ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ಇದೆಲ್ಲ ಟೊಮೊಟೊ ಎಲ್ಲ ಇದೆ, ಈರುಳ್ಳಿ ಟೊಮೊಟೊ ಇದೆಯಲ್ಲ, ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಹಾಕ್ಬೇಡಿ, ಆಮೇಲೆ ಬೇಕಾದ್ರೆ ನೋಡಿ ಹಾಕೊಳ್ಳೋಣಂತೆ. ಇವಾಗ ನೀರು ಹಾಕೋಣ. ನೋಡಿ, ಕಲಿಸಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ನೋಡಿ, ಈ ರೀತಿ ಗಟ್ಟಿಗೂ ಅಲ್ಲ ಹಳ್ಳಗೂ ಅಲ್ಲ, ಈ ರೀತಿ ಕಲಿಸ್ಕೋಬೇಕು. ನೋಡಿ, ಇದಾಗಿದೆ. ಇವಾಗ ಮುಂದೆ ಏನು ಮಾಡಬೇಕಂತ ತೋರಿಸ್ತೀನಿ. ನೋಡಿ ನೋಡಿ, ಈ ರೀತಿ ಉಳ್ಳೆ ಮಾಡಿ ಇಟ್ಕೊಳ್ಳಿ, ಬೇಗ ಆಗುತ್ತೆ ಅಂತ. ನೋಡಿ, ಎಲ್ಲವನ್ನು ಬಿಲ್ಲೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಕರೆಕ್ಟಾಗಿ ಒಂದೇ ಅಳತೆಗೆ ಒಂದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಬೇಗ ಬೇಗ ತಗೊಂಡು ಮಾಡ್ಬೋದು. ಬನ್ನಿ ಫ್ರೆಂಡ್, ಇವಾಗ ಮಾಡೋಣ. ನೋಡಿ, ಸ್ವಲ್ಪ ಈ ರೀತಿ ಇಟ್ಟು ತಗೊಳ್ಳಿ. ನೀರು ಹಚ್ಚಿ ಕೂಡ ಮಾಡ್ತಾರೆ ಒಂದು ಕವರಲ್ಲಿ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ. ಒಂದು ಕವರ್ ತಗೊಂಡ್ಬಿಟ್ಟು, ಎಣ್ಣೆ ಕವರು, ತೆಳ್ಳನ ಕವರ್ ಇರುತ್ತಲ್ಲ, ಅದು ತಗೊಂಡ್ಬಿಟ್ಟು ಈ ರೀತಿ ನೀರು ಹಚ್ಚಿ ಕೂಡ ಮಾಡ್ಕೋಬೋದು. ನಾನು ರತ್ತುಡಿ ತಗೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಎಲ್ಲ ಮಾಡ್ಕೊತೀನಿ. ನೋಡಿ, ಈ ರೀತಿ ಲಟ್ಟಿಸ್ಕೋಬೇಕು. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ದೊಡ್ಡದಾಗಿ ಮಾಡ್ಕೊಳ್ಳಿ. ಎಷ್ಟು ಸಾಕು. ನೋಡಿ, ಈ ರೀತಿ ಆಗಿದೆ. ಈಗ ಹಂಚು ಕಾದಿದೆ, ಹಂಚು ಮೇಲೆ ಇದನ್ನ ಬೇಯಿಸ್ಬೇಕು. ನೋಡಿ, ಹಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಬಿಟ್ಟು ನೋಡಿ, ಈ ರೀತಿ ಹಾಕಿ ನೀರಲ್ಲಿ ತಟ್ಟಿದರೆ ಈ ಥರ ಹಿಟ್ಟು ಕಾಣೋದಿಲ್ಲ, ಚೆನ್ನಾಗಿರುತ್ತೆ. ನಾನು ಹಿಟ್ಟು ತಗೊಂಡು ಉದ್ದಿದ್ದೀನಿ, ಅದಕ್ಕೆ ಈ ಥರ ಆಗಿದೆ ಅಷ್ಟೇ. ಚೆನ್ನಾಗಿರುತ್ತೆ. ಹೆಂಗೆ ಮಾಡಿದರೆ ನಮ್ಗೆ ಹೇಗೆ ಈಸಿ ಆಗುತ್ತೆ ಹಾಗೆ ಮಾಡ್ಕೋಬೇಕಲ್ವ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಮಾಡಿಬಿಟ್ಟು ನೋಡಿ,
ನೋಡಿ ಫ್ರೆಂಡ್, ಈ ರೀತಿ ತಾಲಿಪಟ್ಟು ರೆಡಿ ಆಗುತ್ತೆ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು. ನೋಡಿ, ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಯಾವುದಾದ್ರೂ ಸರಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಇದಕ್ಕೆ ಚಟ್ನಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಬ್ಬಕ್ಕಿ ಸೊಪ್ಪಿಂದು ತಾಲಿಪಟ್ಟು. ಇದಕ್ಕೆ ಮಸಾಲ ರೊಟ್ಟಿ ಅಂತ ಕೂಡ ಅಂತಾರೆ, ನಾನು ಕೆಲವು ಕಡೆ ನೋಡಿದ್ದೀನಿ. ನಾವು ತಾಲಿಪಟ್ಟು ಅಂತ ಹೇಳ್ತೀವಿ ಇದಕ್ಕೆ. ನೀವೇನು ಹೇಳ್ತೀರಾ ಗೊತ್ತಿಲ್ಲ, ಕಮೆಂಟ್ ಮಾಡಿ. ನೋಡಿ, ಇದಾಗಿದೆ. ಅದೇ ಸೈಡಲ್ಲಿ ಎತ್ತಿಕ್ಕೊಂತೀನಿ. ನೋಡಿ, ಇನ್ನೊಂದು ತಾಲಿಪಟ್ಟು ಮಾಡಿ ತೋರಿಸ್ತಿದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಈ ರೀತಿ ಹಾಕಿ, ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಇದಕ್ಕೆ. ಈಗ ತಿರುವಿ ಹಾಕ್ತೀನಿ. ನೋಡಿ, ಇದು ಆಯಿತು. 2 ತಾಲಿಪಟ್ಟು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದ್ದಾವೆ. ನೀವು ಕೂಡ ಟ್ರೈ ಮಾಡಿ ಈ ರೀತಿ. ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ ನಮ್ಮ ತಾಲಿಪಟ್ಟು. ಇದಕ್ಕೆ ನಾನು ನೋಡಿ ಚಟ್ನಿ ಪುಡಿ ಮತ್ತು ಕೆಂಪು ಚಟ್ನಿ, ಮೆಂತ್ಯ ಚಟ್ನಿ. ಇದು ನಿಮಗೆ ಇದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಮೆಂತ್ಯ ಚಟ್ನಿ. ನೋಡಿ, ಮೆಂತ್ಯ ಚಟ್ನಿ ಮಾಡಿ ನಾವು ತಿಂಗಳು ಕಟ್ಟಲೆ ಇಟ್ಕೋಬೋದು ಫ್ರಿಜ್ಜಲ್ಲಿ, ವಾರ ಕೂಡ ಇಟ್ಕೋಬೋದು. ಕಡೆಗೇನೆ ಫ್ರಿಜ್ ಇಲ್ಲ ಅಂದರೆ ನೋಡಿ, ತುಪ್ಪ ಹಚ್ಕೊಂಡ್ಬಿಟ್ಟು ಇದ್ರ ಜೊತೆ ತಾಲಿಪಟ್ಟು ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್.